ಇವಿಷ್ಟು ಡ್ರಿಂಕ್ಸ್ ನೋಡ್ರೆ ಚೈನೀಸ್ ಬ್ರ್ಯಾಂಡ್ಸ್ ಎಲ್ಲ ನೋಡೋಕೆ ಸಕ್ಕತ್ತಾಗವಲ್ಲ. ಯಾರ್ಯಾರಿಗೆ ಇಷ್ಟ ಅವರಿ ಇವೆಲ್ಲ ಪ್ರೈಸ್ ನೋಡ್ರಿ. ಈಗ 149 RMB ಇಂಟು 12 ಚೀಪ್ ಐತೇನ್ರಿ ಪ್ರೈಸ್. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುವಂಥ ಡ್ರಿಂಕ್ಸ್ ಅವ ನೋಡ್ರಿ. ಈಗ ಇವೆಲ್ಲ ಪ್ರೈಸ್ ಇದ್ರು ಅದಕ್ಕೆ ಬಾಕ್ಸಲ್ಲೆಲ್ಲ ಹಾಕಿಟ್ಟಾರ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರ್ಬೋದು. ಎಲ್ಲ ಅಂಕಲ್ಸ್ಗಳೆಲ್ಲ ಇದ್ರಾಗೆ ಬ್ಯುಸಿ ಆಗ್ಯಾರ. ಇಲ್ಲಿ ನೋಡ್ರಿ ಯಾವುದೋ ಒಂದು ಹುಳ ಐತಿ. ಇವರೆಲ್ಲ ಈ ಹುಳ ಹಿಡಿದ್ರೆ ಬ್ಯುಸಿ ಆಗ್ಯಾರ. ಇವಾಗ ಮನೆಗೆ ಹೋಗ್ಬಿಟ್ಟು ಹುಳನ ಅಡಿಗೆ ಮಾಡ್ಕೊಂಡು ತಿಂದ್ಬಿಡ್ತಾರ ನೋಡ್ರಿ. ಈ ಸೆಕ್ಷನ್ ಫುಲ್ ಸೀ ಫುಡ್ ರೀ. ಇಲ್ಲೆಲ್ಲ ನೋಡ್ರೆ ಏನೇನು ಇಟ್ಟಾರ. ಇದ್ರ ಹೆಸರುಗಳು ಅಂತ ನನಗಂತೂ ಗೊತ್ತಿಲ್ಲ. ಇದೇನ್ರಿ ಇದು? ಇದು ಏಡ್ಯಾ? ಉಪ್ಪು ಎಷ್ಟು ದೊಡ್ಡದೈತ್ರಿ ಇದು. ಈಗ ನನ್ನ ಕೈ ನೋಡ್ರಿ, ಇದು ನೋಡ್ರಿ. ಈಗ ನಾನು ಹತ್ರ ಒಯ್ಯಲ್ಲ, ಮತ್ತು ನನ್ನ ಕೈ ಕಡ್ದಿತ್ತು. ಭಾರಿ ಅಂದ್ರೆ ಭಾರಿ ದೊಡ್ಡ ನೋಡ್ರಿ. ಈಗ ಏನ್ ಭಾರಿ ಐತ್ರಿ. ಇವು ಯಾವ ಮತ್ತು ಬೇರೆ ಬೇರೆ ಥರದ ಹುಳವ ನೋಡ್ರಿ. ಈಗ ಎಲ್ಲ ಫುಲ್ ಅಡುಗೆ ಮಾಡಿ ಇಟ್ಬಿಟ್ಟಾರ. ಮತ್ತು ಫುಲ್ಲು ಸ್ಪೈಸಿ ಊಟ ಇರ್ಬೋದು ನೋಡ್ರಿ ಇದು. ಈಗ ಮೆಣಸಿನ್ಕಾಯಿ ನೋಡ್ರಿ ಹೆಂಗೆ ಹಾಕಾರ. ಫುಲ್ಲು ಭಾರಿ ಖಾರದ ಊಟ ಇರ್ಬೋದು ನೋಡ್ರಿ ಇದಂತ್ರಿ. ಈಗ ಮತ್ತು ಬೇರೆ ಬೇರೆ ಥರದ್ದು ಏನೇನವ ನೋಡ್ರಿ ಇಲ್ಲಿ ನೋಡ್ರಿ. ಇವು ಸ್ಕ್ವಿಡ್ ಏನೋ ಅಂತಿರಲ್ಲ ಆ ಥರದ್ದು. ಆಮೇಲೆ ಇಲ್ಲಿ ಪೀನಟ್, ಇಲ್ಲಿ ಬೆಂಡಿಕಾಯಿ, ಮತ್ತು ಇಲ್ಲಿ ಇನ್ನೂ ಏನೇನೋ ವೆಜಿಟೇಬಲ್ಸ್ ಅವ ನೋಡ್ರಿ. ಇಲ್ಲಿ ಸನ್ಫ್ಲವರ್ ಆಯಿಲ್ ಐತಿ. ಇಲ್ಲಿ ಮತ್ತು ಹಂಗೆ ಕಾರ್ನ್ ಆಯಿಲ್. ಇಲ್ಲಿ ಇನ್ನೂ ಬೇರೆ ಬೇರೆ ಫ್ಲೇವರ್ದೆಲ್ಲ ಆಯಿಲ್ ಇರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ. ಈಗ ಯಾವುದೋ ಹೂದು ಇದ್ರದ್ದು ಸಹಿತ ಆಯಿಲ್. ಸೊ ನನಗೆ ಗೊತ್ತಿರೋದು ಶೇಂಗದ್ದು ಸನ್ಫ್ಲವರ್ ಆಯಿಲ್ ಗೊತ್ತು. ಇಲ್ಲಿ ಇನ್ನೂ ಬೇರೆ ಬೇರೆನೂ ಅವ. ಇಲ್ಲಿಗ ಇದು ಗ್ರೌಂಡ್ನಟ್ ನೋಡ್ರಿ ಆಯಿಲ್. ಇದ್ರದ್ದು ಕಲರ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ. ಇವೆಲ್ಲ ಮಿಲ್ಕ್. ಬಟ್ ಇಲ್ಲಿ ಬರೀ ಇದೇ ಥರದ ಮಿಲ್ಕ್ ಸಿಗ್ತಾವ ನೋಡ್ರಿ. ನಮ್ಮ ಥರದ್ದು ಹೆಂಗೆ ನಂದಿನಿ ಹಾಲು ಫುಲ್ ಫ್ರೆಶ್ ಬರ್ತೈತಲ್ಲ ಪ್ರತಿದಿನ, ಆ ಥರದ್ದೇನು ಸಿಗಲ್ಲ ಇಲ್ಲಿ ಬರೀ ಇದೇ ಥರದ್ದೇ ಪಾಕೆಟ್ ಹಾಲೇ ಕುಡಿಬೇಕು ನಾವು. ಇಲ್ಲಿ ಈ ಥರದ್ದು ಈರುಳ್ಳಿ ಸಿಗ್ತಾವ ನೋಡ್ರಿ. ಅವರೆಲ್ಲ ಸಪ್ಪೆಲ್ಲ ಸುಲ್ದು ಇಟ್ಟಿರ್ತಾರ. ಇದ್ರ ಪ್ರೈಸ್ ಬಂದ್ಬಿಟ್ಟು ಈಗ 3.5 RMB ನೋಡ್ರಿ. ಇಂಟು 12 ಮಾಡ್ಕೋಬೇಕು. ಅದು ಅರ್ಧ kg ಮಾತ್ರ. ಆಮೇಲೆ ಈಗ ಅಲ್ಲ ಇದ್ರಾಗ 2 ಥರದ್ದವ, ಚಿಕ್ಕದು ದೊಡ್ಡದು. ಆಮೇಲೆ ಈಗ ಬೆಳ್ಳುಳ್ಳಿ ರೀ ಚಿಕ್ಕ ಸೈಜ್ದು ಇಲ್ಲೈತೆ ನೋಡ್ರಿ ಪ್ರೈಸ್. ಇವಾಗ ನೋಡ್ರಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ. ಇದಕ್ಕೆ ಎಷ್ಟಾಯ್ತು ಅಂದ್ರೆ ಹತ್ರ 1200 ರೂಪಾಯಿ ಖರ್ಚಾಯ್ತು ನೋಡ್ರಿ. ಇವು ಇವೆಲ್ಲ ಇಲ್ಲಿ ಫ್ರೀ ಐತಿ. ಇವಾಗ ನಾನು ಒಂದು ಗ್ಲಾಸ್ ಅಲ್ಲಿ ತಗೊಂಡು ನೀರು ಕುಡಿಬೇಕಂತಂದ್ರೆ ಈ ಬಟನ್ ಈ ತರ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಈ ತರ ಗ್ಲಾಸ್ ಬರ್ತೈತಿ. ಈ ಗ್ಲಾಸ್ ತಗೊಂಡು ನಾನು ಇಲ್ಲಿ ಈ ತರ ಟೀನು ಇಟ್ಟಿರ್ತಾರ, ಇದನ್ನು ಕುಡಿಬಹುದು. ಇಲ್ಲಿಂದ ಟೀ ಕುಡಿತೀನಿ. ಇದಾದ್ಮೇಲೆ ಇಲ್ಲಿ ಐಸ್ ಐತಿ. ನಮ್ದು ಏನಾರು ಕೋಲ್ಡ್ ಇರೋಂಥ ಫುಡ್ ಯಾವ್ದಾರು ತೊಗೊಂಡಿರ್ತೀವಲ್ಲ ಅದ್ರಗೋಸ್ಕರ ಇಲ್ಲಿ ಐಸ್ ಇರ್ತೈತಿ. ಇದನ್ನು ಸಹಿತ ಫ್ರೀ ಕೊಡ್ತಾರ. ಮತ್ತೆ ಆಮೇಲೆ ಇಲ್ಲಿ ಐ ಚೆಕಪ್ ಐತಿ. ಐ ಚೆಕಪ್ ಸಹಿತ ಫ್ರೀ. ಇದೆಲ್ಲ ಹೆಲ್ತ್ ರೇಟು, ಅದನ್ನು ಸಹಿತ ಫ್ರೀ ಅಲ್ಲಿ ಚೆಕಪ್ ಮಾಡೋದು. ಅದಾದ್ಮೇಲೆ ಇದು ಐತಲ್ಲ ಈ ಮಷಿನ್ ಬಂದ್ಬಿಟ್ಟು ನಮ್ದು ವೇಟ್ ಹೈಟ್ ಎಲ್ಲ ಚೆಕ್ ಮಾಡೋದು. ಸೊ ಇಲ್ಲಿ ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ಎಕ್ಸ್ಟ್ರಾ ಇರೋಂಥ ಏನೇ ಒಂದು ಥಿಂಗ್ಸ್ ಇದ್ರು ಸಹಿತ ಪ್ರತಿಯೊಂದು ಸಹಿತ ಫ್ರೀ ನೋಡ್ರಿ ಇಲ್ಲಿ. ಆಮೇಲೆ ಇವಾಗ ನಾನೀಗ ನಂದು ಇಟ್ಟಿರೋಂಥ ಯಾವುದೇ ಥಿಂಗ್ಸ್ ಅದು ತಗೋತೀನಿ. ಅದು ಯಾವ ಥರ ತಗೋತೀನಿ ನೋಡ್ರ. ಇದು ಬಂದ್ಬಿಟ್ಟು ಓಪನ್ನು. ಇವಾಗ ನಾನು ಇಟ್ಟಿರೋಂಥ ವಸ್ತು ನನ್ನ ಫೇಸ್ ಇಲ್ಲಿ ಡಿಟೆಕ್ಟ್ ಆಗುತ್ತಾ. ಓಪನ್ ಆಯ್ತು ನೋಡ್ರಿ. ಸೊ ನಾ ಇದೆಲ್ಲ ಜ್ಯೂಸ್ ಇಟ್ಟಿದ್ದೆ.